ನಮ್ಮ ಮುದ್ದಿನ ಮಧುಗಿರಿ ಮಾಧ್ಯಮಕ್ಕೆ ಎಲ್ಲರಿಗೂ ಸ್ವಾಗತ. ನಮಸ್ತೆ. ನನಗೆ ಇತ್ತೀಚೆಗೆ ಒಂದು ಆಶ್ಚರ್ಯದಾಯಕವಾದ ಒಂದು ಸಂಗತಿ ಗೊತ್ತಾಯಿತು. ಅದೇನಪ್ಪ ಅಂದರೆ, ನಾವು ವಿವಾಹ ಆಗ್ತಕ್ಕಂಥ ಸಂದರ್ಭದಲ್ಲಿ ವಧುವರರಿಗೆ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ. ಇದನ್ನು ಏನಕ್ಕೆ ತೋರಿಸ್ತಾರೆ ಅಂತ ಅಲ್ಲಿ ಐನರು ಕೂಡ ನಮಗೆ ಹೇಳೋದಿಲ್ಲ, ಹಾಗೂ ಬಹುತೇಕ ಜನಗಳಿಗೂ ಕೂಡ ಗೊತ್ತಿಲ್ಲ. ಈ ವಿಷಯವನ್ನು ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಇದರ ಹಿಂದಿನ ಮಹತ್ವ ಏನಾದರೂ ಗೊತ್ತಾದರೆ ಎಷ್ಟೋ ದಂಪತಿಗಳು ಅನ್ಯೋನ್ಯವಾಗಿ ಇರ್ತಕ್ಕಂಥದ್ದು ಜಾಸ್ತಿ ಆಗ್ತದೆ, ಅವರ ದಾಂಪತ್ಯದಲ್ಲಿ ಇನ್ನೂ ಪ್ರೀತಿ ಜಾಸ್ತಿ ಆಗ್ತದೆ, ಹಾಗೂ ಎಷ್ಟೋ ವಿವಾಹಗಳ ವಿಚ್ಛೇದನ ಕೂಡ ಕಮ್ಮಿ ಆಗ್ತದೆ ಅಂತ ನಂದು ಅನಿಸಿಕೆ. ಹಾಗಾದರೆ ಬನ್ನಿ, ಇದೇನಿದು ಅರುಂಧತಿ ನಕ್ಷತ್ರವನ್ನು ನಮಗೆ ಏಕೆ ತೋರಿಸ್ತಾರೆ ಅಂತ ತಿಳ್ಕೊಳ್ಳೋಣ. ಈ ಅರುಂಧತಿ ನಕ್ಷತ್ರ ಸಪ್ತ ನಕ್ಷತ್ರ ಮಂಡಲಗಳಲ್ಲಿ ಇರುತ್ತೆ. ಇದು ವಿಶಿಷ್ಟ ನಕ್ಷತ್ರದ ಹತ್ರ ಸಣ್ಣದಾಗಿ ಇರುತ್ತೆ. ಈ ವಿಶಿಷ್ಟ ಹಾಗೂ ಅರುಂಧತಿ ನಕ್ಷತ್ರಕ್ಕೂ ಬೇರೆ ನಕ್ಷತ್ರಗಳಿಗೂ ಏನಪ್ಪ ವ್ಯತ್ಯಾಸ ಅಂದರೆ, ಬೇರೆ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರದ ಸುತ್ತ ಬೇರೆ ಗ್ರಹಗಳು ಸುತ್ತುತ್ತಾ ಇರ್ತವೆ. ಆದರೆ ಇಲ್ಲಿ ವಿಶಿಷ್ಟ ಹಾಗೂ ಅರುಂಧತಿ ನಕ್ಷತ್ರಗಳು ಹೇಗಪ್ಪ ಅಂದರೆ, ಎರಡೂ ನಕ್ಷತ್ರಗಳು ಒಂದ್ರ ಸುತ್ತುತ್ತಾ ಇರ್ತವೆ. ಅರ್ಥ ಆಯ್ತಲ್ಲ? ಒಂದು ನಕ್ಷತ್ರ ಸುತ್ತ ಬೇರೆ ನಕ್ಷತ್ರ ಸುತ್ತೋದಿಲ್ಲ. ಆದರೆ ಇಲ್ಲಿ ಎರಡು ನಕ್ಷತ್ರಗಳು ಒಂದಕ್ಕೊಂದ್ರ ಸುತ್ತುತ್ತಾ ಇರ್ತವೆ. ಎಷ್ಟು ಚೆನ್ನಾಗಿದೆ ಅಲ್ಲ? ಇದನ್ನು ವಿವಾಹ ಆಗ್ತಕ್ಕಂಥ ವಧುವರರಿಗೆ ತೋರಿಸ್ತಾರೆ. ಅಂದರೆ ಅವರ ಮುಂದಿನ ಜೀವನ ಅವರು ಹೇಗೆ ಇರಬೇಕು, ಹೇಗೆ ಇದ್ದರೆ ಅವರ ಮುಂದಿನ ಜೀವನ ಸುಖಕರವಾಗಿರುತ್ತೆ, ಪ್ರೀತಿಯಿಂದ ಕೂಡಿರುತ್ತೆ ಅಂತ ಒಂದು ತಿಳಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಿ ನಾನು ವಿಶಿಷ್ಟ ಮುನಿ ಯಾರು, ಅರುಂಧತಿ ಯಾರು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅದೇ ಅವರಿಬ್ಬರು ದಂಪತಿಗಳು. ಆ ದಂಪತಿಗಳನ್ನು ತೋರಿಸಿ ನಮಗೆ ನಮ್ಮ ಜೀವನ ಕೂಡ ಸುಖಮಯವಾಗಿರಲಿ, ಅನ್ಯೋನ್ಯವಾಗಿರಲಿ ಅಂತ ನಮಗೆ ಅದನ್ನು ತೋರಿಸ್ತಾರೆ. ಆ ವಿಷಯವನ್ನು ನಮಗೆ ತಿಳಿದು ನಾವು ಮುಂದಿನ ಜೀವನ ಇನ್ನೂ ಅನ್ಯೋನ್ಯವಾಗಿ ಗಂಡ ಹೆಂಡತಿ ಪರಸ್ಪರ ಹೊಂದಾಣಿಕೆಯಿಂದ ಕಳೀಲಿ ಅಂತ ಹೇಳ್ತಾರೆ. ಈ ನಕ್ಷತ್ರಗಳನ್ನು ನೋಡಿದಾಗ ಒಂದು ದಂಪತಿಗಳು ಹೇಗಿರಬೇಕು ಅನ್ನೋದು ಗೊತ್ತಾಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ನಕ್ಷತ್ರದಿಂದ ಸುತ್ತ ಇನ್ನೊಂದು ನಕ್ಷತ್ರ ಸುತ್ತೋದಾದರೆ ಒಂದು ನಕ್ಷತ್ರವನ್ನು ಅವಲಂಬಿಸಿ ಸುತ್ತಬೇಕಾಗ್ತದೆ. ಆದರೆ ಈ ವಿಶಿಷ್ಟ ಹಾಗೂ ಅರುಂಧತಿ ನಕ್ಷತ್ರಗಳಲ್ಲಿ ಯಾರ ಮೇಲೆ ಅವರ ಅವಲಂಬನೆ ಕೂಡ ಇರೋದಿಲ್ಲ. ಒಂದ್ರ ಸುತ್ತ ಒಂದು ಸುತ್ತಾ ಇರ್ತವೆ. ಇಬ್ಬರಲ್ಲೂ ಕೂಡ ಅನ್ಯೋನ್ಯತೆ ಇರುತ್ತೆ. ಒಬ್ಬರನ್ನು ಒಬ್ಬರು ಬಿಟ್ಕೊಡೋದಿಲ್ಲ ಅನ್ನೋ ಒಂದು ಭಾವನೆ ಬರ್ತದೆ, ಪ್ರೀತಿ ಹೆಚ್ಚಾಗ್ತದೆ. ಈ ವಿಷಯವನ್ನು ಇದೊಂದೇ ವಿಷಯವನ್ನು ಕೂಡ ತಿಳಿದುಕೊಂಡಿದ್ರು ಸಹ ಎಷ್ಟೋ ದಂಪತಿಗಳು ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ಚಾನ್ಸ್ ಜಾಸ್ತಿ ಇರ್ತದೆ. ಈ ವಿಷಯ ಇಷ್ಟ ಆಯಿತು ಅಂತ ಅನ್ಸ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.